ಇಲ್ಲಿ ನೋಡಿ, ನೀವು ಲಾಕ್ ಆಗಿದ್ರೆ ಲಾಕ್ ಆಗಿದ್ದು ಒಳ್ಳೇದೇನೆ, ಲಾಕ್ ಆಗಿದ್ದು ಒಳ್ಳೇದೇನೆ. ಇಲ್ಲಿಂದ ಎಷ್ಟೋ ಜನರು ರಿಯಾಬಲ್ಲಿ ಇದ್ದು ಎಷ್ಟೋ ರಿಯಾಬ್ಗಳು ಓಪನ್ ಮಾಡಿದ್ರು. ಎಷ್ಟೋ ರಿಯಾಬ್ಗಳು ಮೊನ್ನೆ ಒಬ್ಬರು ತೆಲುಗವರು ನಾಗರಾಜ್ ಅಂತ ಇಲ್ಲಿ ಲಗ್ಗೇರಲ್ಲಿ ಇದ್ದಾರೆ, ಮಣಿ ಅಂತ ಲಗ್ಗೇರಲ್ಲಿ, ಮಣಿ ಈ ಲಗ್ಗೇರಲ್ಲಿ ಮಾಡಿದ್ರು ಮಣಿ ಅಂತ. ಇವರು ನಾಗರಾಜ್ ವೆಂಕಟೇಶ್ ಮಣಿ ಅಂತ ಬಿಟ್ಟಿದ್ದಾರೆ ಸಂಪರ್ಕಟ್ಟಲ್ಲಿ. 366 ದಿನಕ್ಕೆ 300 ದಿನ ಮಾಡ್ತಾನಂತೆ. ರಿಯಾಬ್ ನಡೆಸೋರು ಏನು ಮಾಡಿದ್ರು, 300 ದಿನ ಯಾರು ಕೇಳ್ಕೊಂಡಿಲ್ಲ. ಮೀಟಿಂಗಲ್ಲಿ ಏನಾದರೂ ಔಟ್ ಹೊಡೆದಿದ್ರೆ ಊಟ ಆಗ್ತಾ ಇಲ್ಲ ಅಂತ. 300 ದಿನ ಅವ್ರು ಹೇಳ್ತಾ ಇದ್ರು. ಅವರು ಚಪ್ಪಲಿ ಎತ್ಕೊಟ್ಟಿದ್ದಾರೆ ನನಗೆ ಚಿಕ್ಕವನೇ. ಆ ಟೈಮಿಂಗ್ ಆಗಿದ್ದಕ್ಕೆ ಇವತ್ತು 100 ಜನ ಇದ್ದಾರೆ ಅವ್ರು ರಿಯಾಬಲ್ಲಿ. ಎಷ್ಟು ಜನ? ಬ್ಯಾಡ್ರಳ್ಳಿನಲ್ಲಿ 30 ಫಟ್ 5 ಫ್ಲೋರ್ ಮನೆ ಕಟ್ಟಿದ್ರು, 4 ಫ್ಲೋರ್ 5 ಫ್ಲೋರ್. ಸಂದೇಶ ಸಿಕ್ಕಿದೆ. 300 ದಿನ ಹೊಡೆದಿದ್ರು ಅಂತ. ಯಾರು ಕೇಳ್ಕೊಂಡಿಲ್ಲ. ಇವತ್ತು ಕೆಲವರು ಇಲ್ಲಿಂದ ರಿಯಾಬ್ ಹೋದ್ಮೇಲೆ ನಮ್ಗೆ ಊಟ ಸರಿಯಾಗಿ ಹಾಕಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಇದು ನಾವು ಊಟಕ್ಕಾಗಿ ನೀವು ಬಂದಿಲ್ಲ. ನಾನು ಊಟ ರುಚಿ ಇಲ್ಲ ಅಂದರೆ ನಾನು ಹೊಟ್ಟೆ ತುಂಬ ತಿಂದ್ಬಿಡ್ತೀನಿ. ಹೊಟ್ಟೆ ತುಂಬಬೇಕು, ರುಚಿ ಅಲ್ಲ. ರುಚಿನಲ್ಲಿ ಗ್ಯಾಸ್ಟ್ರಿಕ್ ಬರ್ತದೆ. ನೀವು ಬಂದಿದ್ದೇನು ಊಟ ಅಲ್ಲ, ಇದು ಎಣ್ಣೆಯಿಂದ ಹೊರಗೆ ಬಂದು ಕುಟುಂಬವನ್ನು ಸಾಗಿಸಬೇಕು. ಅದು ನಮ್ಮ ಹಿನ್ನೆಲೆ ಇರುವಂಥ ಭಾವನೆ ಇರಬೇಕು. ಕೆಲವರು ನಾನು ಮೊನ್ನೆ ಒಬ್ಬರು ಸೇರಿಸಿದೆ ದೊಡ್ಡೇರಿನಲ್ಲಿ, ಅವರು ರಾಜ್ಕುಮಾರ್ ಅಂತ. ಅವ್ರು ಹೇಳಿದ್ರು ದುಡ್ಡು ಕಟ್ಟಿಲ್ಲ ಸರ್ ನಾನು ನಮ್ಮ ಕಡೆಯಿಂದ ಅಂತ ಹೇಳಿದ ಮೇಲೆ ಅವ್ರು ಏನು ಮಾಡಿದ್ರು, 1 ತಿಂಗಳಿದ್ರು 1 ರೂಪಾಯಿ ಕಟ್ಟಿಲ್ಲ. ಅವ್ರ ಅಮ್ಮನ ಕಡೆ, ಅಮ್ಮ ಇದು ಊಟ ಸರಿಯಾಗಿ ಆಗ್ತಿಲ್ಲ ಅಂತ ಕಿವಿಯಲ್ಲಿ ಹೇಳಿದ್ರು. ಆ ಅಮ್ಮ ಮನೆ ಕರ್ಕೊಂಡು ಹೋಗ್ಬಿಟ್ಟು ಮನೆಯಲ್ಲಿ ತಲೆ ಮೇಲೆ ಒಂದು ಹೊಡೆದವನೇ ಆ ಅಮ್ಮ ಹಾರ್ಟ್ ಅಟ್ಯಾಕ್ ಆಗಿ ಬ್ಲಡ್ ಕ್ಲಾಟ್ ಆಗಿ ಹಾರ್ಟ್ ಅಟ್ಯಾಕ್ ಹಾಸ್ಪಿಟಲ್ ತೀರೋಗ್ಬಿಟ್ಟು. ನನಗೆ ನಮ್ಮ ಹತ್ರ ತುಂಬ ಮೆಸೇಜ್ ಇದೆ. ಏನಾಗತ್ತೆ ಅಂತ ಹೇಳಿದ್ರೆ ಊಟ ಮುಖ್ಯ ಅಲ್ಲ. ಊಟ ಮುಖ್ಯ ಅಲ್ಲ. ನೀವು ಸರಿ ಹೋಗ್ಬೇಕು. ಏನಾಗಬೇಕು? ನಿಮ್ಮ ಉದ್ದೇಶ ಊಟ ಅಲ್ಲ. ನೀವೇನಾಗಬೇಕು? ಸರಿ ಹೋಗ್ಬೇಕು. ಅದು ನಿಮ್ಮನ್ನು ಉದ್ದೇಶ. ಮೊನ್ನೆ ಒಂದು ಕಡೆ ಭೀಮನ್ ಗ್ರೂಪಲ್ಲಿ ಸೇರಿಸಿದ್ರು. ಒಂದು ಕಡೆ ದೊಡ್ಡೇರಿನಲ್ಲಿ ತಮ್ಮ ದುಡ್ಡು ಕೊಟ್ಟವ್ರು ಮನೆ ಬಂದು ತಮ್ಮನ ಕುತ್ತಿಗೆ ಮೇಲೆ ಕಾಲಿಡ್ತಾವೆ, ಯಾಕೆ ಸೇರಿಸಿದೆ ಅಂತೇಳಿ. ಒಳ್ಳೇದು ಮಾಡಿದ ಮೇಲೆ ಒಂದೊಂದು ಸತಿ ಏನಾಗುತ್ತೆ ಅಂದರೆ ಕೆಲವರು ಉಪಯೋಗಿಸ್ಕೊಳ್ಳಲ್ಲ. ಮೀಟಿಂಗ್ ಏನು ಮಾಡಲ್ಲ. ಈ ಸಂದೇಶ ನನಗೆ ಆಫ್ 1 ಅವರ್ ಸಂದೇಶ, ಅದು ಆ ಸಂದೇಶಕ್ಕೆ ನಾನು ಜಾಗ ಕೊಟ್ಟಿದೆ. ಇವತ್ತು ನನ್ನ ಸ್ಥಾನ ಏನಾಗಿದೆ, ಬೇರೆ ಆಗಿದೆ. ಎಲ್ಲಿ ರೀಚ್ ಆಗಬೇಕು ನಾನು ಇವತ್ತು ಅಲ್ಲಿ ರೀಚ್ ಆಗಿದೆ. ಇವತ್ತು ನನಗೆ ದುಡ್ಡಿದೆ, ಎಷ್ಟು ಬೇಕು ಅಷ್ಟಿದೆ. ಅಂದರೆ ನಾನು ಟಾಟಾ ಬಿರ್ಲಾ ಅನಿಲ್ ಅಂಬಾನಿ ಅಲ್ಲ, ಆದರೂ ನನ್ನ ಮಟ್ಟಿಗೆ ನಾನು ನಾನು ಸಂತೋಷವಾಗಿ ಜೀವನ ಮಾಡ್ತೇನೆ, ನೆಮ್ಮದಿಯಾಗಿ ಜೀವನ ಮಾಡ್ತೇನೆ. ನನ್ನಲ್ಲಿ ಕುರುಗಿಲ್ಲ, ನನ್ನಲ್ಲಿ ಕೊರತೆ. ಈಗ ನಮ್ಮನ್ನು ಫೋನ್ ಮಾಡಿ ರಿಯಾಬ್ಗೆ ಮೈಸೂರು ಬಾ ಅಂತ ಹೇಳಿದ್ರೆ ಈಗ ಹೋಗ್ಬಿಡ್ತೀವಿ ನಾವು. ಹೋಗ್ತಾರ ನಾವೇನಾಗಿದೆ, ನಾವು ಚೆನ್ನಾಗಿದೆ, ಇನ್ನೊಬ್ರು ಚೆನ್ನಾಗಾಗಬೇಕು ಅಷ್ಟೇ. ನನಗೆ ಸಂದೇಶ ಸಿಕ್ಕಿದೆ, ಇನ್ನೊಬ್ಬರಿಗೆ ಅದು ತಲುಪಿಸ್ಬೇಕಷ್ಟೇ ನಮ್ಮ ಉದ್ದೇಶ. ಇವತ್ತು ಹಣ ನನಗೆ ಎಷ್ಟು ಬೇಕೋ ಅಷ್ಟಿದೆ. ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿದ್ದಾರೆ, ಸಂತೋಷ ಇದೆ, ನಮಗೊಂದು ಮರ್ಯಾದೆ ಇದೆ, ನಮಗೊಂದು ಸ್ಥಾನ ಇದೆ, ನಮಗೊಂದು ಗೌರವ ಇದೆ. ಇದು ಬೇಕಾ ನಿಮ್ಗೆ ಬೇಡವಾ? ಬೇಕನ್ನೋದಕ್ಕೆ ಈ ರಿಯಾಬ್ ನಡೆಸೋ ಕಷ್ಟನ ಸುಲಭನ? ಅವ್ರಿಗೊಂದು ಚಪ್ಪಾಳೆ ಹಾಕಿ. ಅದು ರಿಯಾಬ್ ಹಾಕೋದು ಗೊತ್ತಾ, ತುಂಬ ರಿಸ್ಕು, ತುಂಬ ಸೆನ್ಸಿಟಿವ್ ಕೆಲಸ ಇದೆ. ಯಾರು ನಮ್ಮನ್ನು ಮಾಡು ಅಂತ ಹೇಳಿ ನಾವೇನು ಮಾಡಲ್ಲ, ನಾನು ಮಾಡು ಅಂತ ಹೇಳಿದ್ರೆ ಅದಕ್ಕೆ ಅಗ್ರಿನೇ. ನಾನು ಮಾಡೋ ಕೆಲಸದಲ್ಲಿ ನಾನು ಕೆಲಸ ಮಾಡಿದ್ರೆ ತಿಂಗಳಿಗೆ ನನಗೆ 1 ಲಕ್ಷ ಸಿಗುತ್ತೆ. ತಿಂಗಳಿಗೆ 1 ಲಕ್ಷ. ಮತ್ತು ಇಲ್ಲಿ ವಾಲಂಟಿಯರ್ ಕೆಲಸ ಮಾಡ್ತಾರೆ ನೋಡಿ, ಅವ್ರಿಗೂ ಚಪ್ಪಾಳೆ ಹಾಕಿ. ರಾತ್ರಿ ನಿಮ್ಮ ಮೇಲೆ ಏನು ಮಾಡ್ತಾರೆ ಅವರು? ಕಣ್ಣು ಹಾರಿಸ್ತಾರೆ. ಏನು ಮಾಡ್ತಾರೆ? ಹೌದಲ್ವ? ಒಂದ್ಸತಿ ವಾಲಂಟಿಯರ್ ಆಗಿ ಕೆಲವರನ್ನೇ ಅವ್ರ ಮಾತು ರಫ್ ಆಗಿದ್ರು ನೈಟ್ ಏನು ಮಾಡ್ತಾರೆ? ಡ್ಯೂಟಿ ಮಾಡ್ತಾರೆ. ಮನುಷ್ಯ ಒಂದೊತ್ತು ಊಟ ಇಲ್ಲದೆ ಹೋದ್ರೆ ಉಪವಾಸ ಇದ್ರೆ ಆರೋಗ್ಯವಾಗಿರ್ತೀವಿ. ಉಪವಾಸ ಇದ್ರೆ ನಿದ್ರೆ ಕೆಟ್ಟರೆ ಆರೋಗ್ಯ ಕೆಟ್ಟೋಗಿದ್ರೆ ಪರವಾಗಿಲ್ಲ ಅಂತ ಅವ್ರು ನಿಮ್ಗೆ ಏನು ಮಾಡ್ತಾ ಇದ್ದಾರೆ? ಸರ್ವಿಸ್ ಮಾಡ್ತಾರೆ. ಏನು ಮಾಡ್ತಾ ಇದ್ದಾರೆ? ನಿಜವಾಗ್ಲೂ ಇದು ಬರೋದು ಒಳ್ಳೆಯದು. ಇದು ಬರೋದು ಈ ಅವಕಾಶ ಸಿಕ್ಕಿದೆ, ಇದನ್ನು ಬಳಸ್ಕೊಳ್ಳಿ. ಇದನ್ನು ನೀವು ಬಳಸ್ಕೊಳ್ಳಿ. ಮತ್ತು ಜೀವಿತ ಪಾವನ ಆಗುತ್ತೆ. ಜೀವಿತ ಏನಾಗುತ್ತೆ? ಇಲ್ಲದೆ ಹೋದರೆ ಜೀವಿತ ಏನಾಗಲ್ಲ, ಸಕ್ಸಸ್. ನೋಡಿ, ಈ ಮದುವೆ ಆಗಿದ್ರೆ ಜಾಸ್ತಿ ಜನ ಹೆಣ್ಮಕ್ಳು ಬಯಸ್ತಾರೆ, ಗಂಡು ಮಕ್ಳು ಬಯಸ್ತಾರೆ. ಮದುವೆ ಆಗಿದ ತಕ್ಷಣ ಯಾಕಂದ್ರೆ ವಯಸ್ಸಾದ್ಮೇಲೆ ನಮ್ಮನ್ನು ಇವರು ಓದಿಟ್ಟು ಕಾಪಾಡ್ಕೊಳ್ತಾರೆ ಅಂತ ಅವ್ರ ಭಾವನೆ ಒಂದು.
ಈಗ ಈ ಅಭ್ಯಾಸ ಬಂದ್ಮೇಲೆ ಅವರೇನಾಗಿದ್ರು 60 ವರ್ಷ ಬದುಕೋರು 40 ವರ್ಷಕ್ಕೆ ಕೊರಗು ಏನಾಗ್ತಾರೆ ಅವರು ಗಂಡು ಮಕ್ಕಳು ಹುಟ್ಟಿದ್ದು ಅವರು ದೀರ್ಘಕಾಲ ಬದುಕಬೇಕಂತ ಅವರು ಆಲೋಚನೆ ಮಾಡಿದ್ರು. ಆದ್ರೆ ನಾವು ಈ ಚಟಕ್ಕೆ ಅಭ್ಯಾಸ ಆದ್ಮೇಲೆ ಅರ್ಧಾವಶ್ಯ ಏನಾಗ್ತಾ ಇದ್ದಾರೆ ಈ ಮನುಷ್ಯರಿಗೆ ರೋಗ ಬಂದ್ರೆ ಟ್ರೀಟ್ಮೆಂಟ್ ಇದೆ, ಮನಸ್ಸಿಗೆ ಕೊರಗಕ್ಕೆ ಏನಿಲ್ಲ. ನಾವು ಮೊನ್ನೆ ಕುಮ್ಮನಗೂಡಲ್ಲಿ ಒಬ್ಬರು ತಂದೆ ಡ್ರೈವರ್ ತೀರೋದು, ಮಗನು ಏಡ್ಸು ಕ್ಯಾನ್ಸರ್ಸ್ ಗಡ್ಡೆ, ಅವ್ರಿಗಾಗಿ ನಾವು ಪ್ರಾರ್ಥನೆ ಮಾಡಿದ್ರು, ದೇವ್ರು ಆಸೆ ಮಾಡಿದ್ರು. ಆಮೇಲೆ ಏನಾಗಿದೆ ಆ ಮನುಷ್ಯ 22 ವರ್ಷ ಹಳೆ ಸೋದಿಗೆ ಹೋಗ್ಬಿಟ್ಟವನು, ತಾಯಿ ಮಗಳು ಇಬ್ಬರು ಹೆಂಗಸರು ಪ್ರಪಂಚದಲ್ಲಾಗಲಿ ಹಳ್ಳಿನಲ್ಲಿ ಸಿಟಿನಲ್ಲಿ ಜೀವನ ಮಾಡೋಕ್ಕೆ ಸಾಧ್ಯನಾ? ಜೀವನ ಮಾಡೋಕ್ಕೆ ಆಗಲ್ಲ ಅಂತಲ್ಲ. 100 ರೂಪಾಯಿ ನೋಟ್ ಏನಾದರೂ ರಸ್ತೆ ಮೇಲೆ ಬಿದ್ದರೆ ನಾವೇನು ಮಾಡ್ತೀವಿ? ಗಂಡ ಇಲ್ಲ ಅಂದರೆ ಆ ಕುಟುಂಬವನ್ನು ಒಂಥರ ಎಲ್ಲರೂ ಏನು ಮಾಡ್ತಾರೆ, ಕೈಯಾಕೆ ನೋಡ್ತಾರೆ. 100 ರೂಪಾಯಿ ನೋಡಿ ಬಿದ್ದರೆ ಅದನ್ನ ಹೆಂಗೆ ಹೊಸ ಮಾಡೋಕೆ ನೋಡ್ಕೊಂತೀವೋ, ಮನಸ್ಸಿನಲ್ಲಿ ಮನೆಯಲ್ಲಿ ಜವಾಬ್ದಾರಿ ಇಲ್ದಿರೋರು ಇದ್ರೆ ಆ ಮನೇಲಿ ಏನು ಮಾಡ್ತಾರೆ, ಎಲ್ಲರನ್ನು ಕೈ ಹಾಕಕ್ಕೆ ನೋಡ್ತಾರೆ. ನೋಡಿ, ತಂದೆ ತೀರೋಗಿದೆ, ತಂದೆ ಆದಿನಲ್ಲಿ ಈಗ ನೋಡಿ ನಾವು ಹೋಗ್ತಾ ಇದ್ದೇವೆ ರಸ್ತೆನಲ್ಲಿ, ಒಬ್ಬರು ಹಣದಲ್ಲಿ ಬೀಳ್ತಾರೆ, ತಕ್ಷಣ ನಾವು ಹಿಂದೆ ನಾವೇನಾಗ್ತೀವಿ, ಸೇಫ್ ಆಗ್ತೀವಿ. ನಿಜ ಅದು. ಈಗ ನಾನು ಒಂದು ಒಳ್ಳೆ ಪಾಯಿಂಟ್ ಬರ್ತೀನಿ. ಇಲ್ಲಿ ಕೂತಂತವರು ಈ ಅಭ್ಯಾಸದಲ್ಲಿ ನಿಮಗನ್ನು ಮುಂಚಿತವಾಗಿ ನಿಮ್ಮ ಮನೆಯಲ್ಲಿ ಯಾರಿದ್ದಾರೆ ಕೈ ಎತ್ತಿ ಕೈ ಎತ್ತಿ. ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ಹೆಚ್ಚಿನ ಕುಡುಕರಾಗಿದ್ರ? ತಂದೆಗಳು ನಿಮ್ಮ ಮನೇಲಿ ತಂದೆಗಳು ನಿಮ್ಮ ಅಪ್ಪಂದಿರು ಕುಡಿತಾರೆ, ಈಗ ಕೈ ಇರಿಸಿ ನೋಡಿ. ನಿಮ್ಮಪ್ಪ ಮನೆಯಲ್ಲಿ ಎಷ್ಟೇ ತೊಂದರೆ ಮಾಡಿದ್ರು ನೀವು ಹುಷಾರಾಗಿಲ್ಲ, ನೀವೇನಾಗಿಲ್ಲ, ಅದೇ ಹಣ ನೀವೇನಾಗಿಲ್ಲ, ಅದಕ್ಕೆ ಬಿದ್ದಿದ್ದೀರ. ಇವತ್ತು ನೀವು ಈ ಅಭ್ಯಾಸವನ್ನು ಇಲ್ಲಿ ನೀವು ಬಿಡದೆ ಹೋದ್ರೆ ನಿಮ್ಮ ಸಂತತಿ ಪಾಸ್ ಆಗತ್ತೆ. ನನ್ನನ್ನು ಬೈಕೋಬೇಡ, ನಾನಿರುವಂತ ಇದನ್ನು ನೀವು ಇಲ್ಲೇ ಸಮಾಧಿ ಮಾಡಿದ್ರೆ ನೆಕ್ಸ್ಟ್ ಅದೇನಾಗಲ್ಲ, ಮುಂದಕ್ಕೆ ಹೋಗಲ್ಲ. ಮುಂದಕ್ಕೆ ನಮ್ಮ ಮಗ ಒಬ್ಬ ಇಬ್ಬರು ಮಕ್ಕಳಲ್ಲಿ ಒಬ್ಬರು ತಾಯಿ ಗುಣ ಬರ್ತದೆ, ಒಂದು ತಂದೆ ಗುಣ ಬರ್ತದೆ. ತಂದೆ ಗುಣ ಬಂದವನು ಸ್ಕ್ರಾಪ್ ಆಗ್ತಾನೆ. ನಾವೇನು ಆಸ್ತಿ ಮಾಡ್ತೀವಿ ಮಕ್ಕಳಿಗೆ ಅದೇನಾಗುತ್ತೆ, ನಾವು ಸತ್ರು ಅದು ಪಾಲಾಗುತ್ತೆ. ಈ ಕೆಟ್ಟದನ್ನ ಅವ್ರಿಗೇನಾಗುತ್ತೆ, ಅದರಿಂದ ಇದನ್ನು ಇಲ್ಲಿಗೆ ನೀವು ಕ್ಲೋಸ್ ಮಾಡಿ ದೇವರ ದೇಹದಲ್ಲಿ ಇದನ್ನು ನೀವು ಹೋಗಲಾಡಿಸಿದ್ರೆ ನಿಮ್ಮ ಸಂತತಿ ಏನಾಗುತ್ತೆ, ಲೈಫ್ ಸೇವ್ ಆಗುತ್ತೆ. ಇಲ್ಲದೆ ಹೋದ್ರೆ ಏನಾಗಲ್ಲ, ಸೇವ್ ಆಗಲ್ಲ. ಅದರಿಂದ ಒಳ್ಳೆ ಅವಕಾಶ ರಿಯಾಬ್ ಬರುವಂಥದ್ದು. ನಿಮ್ಮ ಮನೆಯಲ್ಲಿ ದುಡ್ಡಿದೆಯೋ ಇಲ್ಲವೋ ಗೊತ್ತಿಲ್ಲ, ಅವ್ರು ಸಾಲ ಮಾಡೋ ಕಷ್ಟಪಟ್ಟು ದುಡಿಯೋಂಥವ್ರನ್ನೇ ನಿಮ್ಮನ್ನು ರಿಯಾಬ್ ಸೇರಿಸಿ ಅವ್ರು ಕಷ್ಟಪಡ್ತಾ ಇದ್ದಾರೆ. ಮೊನ್ನೆ ಒಂದು ಕಡೆ ನಾನು ಇಲ್ಲಿ ಹೋಗಿದ್ದೆ ರಿಯಾಬಲ್ಲಿ, ವಯಸ್ಸಲ್ಲ ಸರ್ಕಲ್, ಒಂದು ತಾಯಿ ಬಂದಿದೆ, ವಯಸ್ಸಾಗಿದೆ, ಮೊಮ್ಮಗು ಚಿಲ್ಲರೆ ಕಾಸು ಇರಿಸ್ತಾ ಇದ್ದಾರೆ ಅಮ್ಮ, ಕಾಸಿಲ್ಲ ಅಂತ ಹೇಳಿ. ನನಗೊಂಥರ ಅದು ದುಃಖ ಆಯಿತು. ದುಡಿಯೋರು ಇಲ್ಲಿದ್ರೆ ಮನೆಗೆ ದುಡ್ಡು ಎಲ್ಲಿಂದ ನಮಗೆ ಬಂದ್ಬಿಡ್ತೀನಿ ಹೇಳಿ, ಸಾಧ್ಯನೇ ಇಲ್ಲ. ನಿಮ್ಮ ಮನೆಗಳಲ್ಲಿ ಸಾಲ ಇದು ನೋಡ್ತಾ ಇದ್ದೀವಿ, ದುಡ್ಡಲ್ಲ ಏನಿರ್ತದೆ, ನಿಮ್ಮನ್ನು ಫಸ್ಟ್ ಟೈಮ್ ಸೆಕೆಂಡ್ ಸೇರಿಸಿದ್ರೆ ಥರ್ಡ್ ಟೈಮ್ ಫೀಸ್ ಕಟ್ಟಕ್ಕೆ ದುಡ್ಡಿರಲ್ಲ, ಅವ್ರು ಫೋನ್ ರಿಸೀವ್ ಮಾಡಲ್ಲ. ಹೌದು, ಫೋನ್ ಏನು ಮಾಡಲ್ಲ, ದುಡಿಯೋರು ಇಲ್ಲಿದ್ರೆ ಮನೆಗೆ ದುಡ್ಡು ಎಲ್ಲಿಂದ ಬರ್ತಾರೆ. ಈಗ ನಾನು ಫೋನ್ ಮಾಡಿ 1 ಲಕ್ಷ ಕಳಿಸೋ ಅಂತ ಹೇಳಿ ನಮ್ಮ ಕರವರು ಇದ್ದಾರೆ, ನಿಮ್ಗೆ ಎಲ್ಲಿದೆ, ಕೊಟ್ಟರೆ ಇವರು ವಾಪಸ್ ಕೊಡ್ತಾರೆ ಇಲ್ವೋ, ಕೊಡೆಯಾಗಿರಲ್ಲ. ಅದರಿಂದ ಒಳ್ಳೆ ಅವಕಾಶ ಇದೆ, ಒಳ್ಳೆ ಅವಕಾಶ. 3 ತಿಂಗಳು ಕಷ್ಟಪಟ್ಟಾದ್ರೂ ಏನಾಗಬೇಕು, ಇದನ್ನು ನಿಭಾಯಿಸಬೇಕು. ಈ ಸಂದೇಶವನ್ನು ಮನಸ್ಸಲ್ಲಿ ತುಂಬಿಕೊಂಡು ಹೊರಗೆ ಹೋಗಿದ ಮೇಲೆ ಒಳ್ಳೆ ಜೀವಿತವನ್ನು ಏನು ಮಾಡಬೇಕು, ಜೀವನ ಮಾಡಬೇಕು. ಮದುವೆ ಆದ್ಮೇಲೆ ಗಂಡು ಮಕ್ಕಳು ಯಾಕೆ ಬಯಸ್ತಾರೆ ಅಂತ ಹೇಳಿದ್ರೆ, ತಂದೆ ಒಳ್ಳೆ ಜೀವನ ನಾವು ಜೀವನ ಮಾಡ್ಬೋದು ಅನ್ನೋದು, ಅದು ಬಿಟ್ಟರೆ ಇನ್ನೇನಿಲ್ಲ. ಅದರಿಂದ ನೋಡಿ, ಇವತ್ತು ನಾನು ಒಂದು ಕಡೆಗೆ 8 ಗಂಟೆಗೆ ಒಂದು ಕಡೆಗೆ ಇರಬೇಕು, ನಾನು ಒಂದು ಮನೆಯಲ್ಲಿ. ಅದು ಮಳೆ ಬರ್ತಾಯಿದೆ. ನಿನ್ನೆ ಫೋನ್ ಮಾಡಿದ್ರು, ಫೋನ್ ಮಾಡಿ ಭಾನುವಾರ ಬರ್ತೀವಿ ಅಂತೇಳಿ ಭಾನುವಾರ ಲೇಟ್ ಆಗಿತ್ತು. ಇವತ್ತು ಮಳೆ ಬರ್ತಾಯಿದೆ, ಇವ್ರಿಗೆ ಹೇಳೋಣ ಅಂತಿದೆ ನಮ್ಮ ಫ್ರೆಂಡಿಗೆ.